ಪ್ರೈಸ್ ದ ಲಾರ್ಡ್ ಜೀಸಸ್. ಪ್ರಿಯ ದೇವಜನರೇ, ಕರ್ತನ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳು. ಇಂದಿನ ದೇವರ ವಾಕ್ಯ ಆದಿಕಾಂಡ 16ನೇ ಅಧ್ಯಾಯ 13ನೇ ವಾಕ್ಯ. ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೇ ನೋಡಿದ್ದೇನಲ್ಲ. ಮತ್ತು ಮಾರ್ಕ 10ನೇ ಅಧ್ಯಾಯ 49ನೇ ವಾಕ್ಯ. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಕರ್ತನ ಆಹ್ವಾನವನ್ನು ನೋಡಿರಿ. ಆ ದಿನ ಕುರುಡನು ನೋಡುವಂತೆ ಕರೆದನು, ನನ್ನನ್ನು ದೇವರ ಸುವಾರ್ತೆ ಎಂಬ ಬೆಳಕನ್ನು ನೋಡುವಂತೆಯೂ ಸಾರುವಂತೆಯೂ ಕರೆದನು. ದೇವರ ಕರೆಯುವಿಕೆ ಎಂಬುದು ಹಲವು ತರಹದ ಭೂಮಿಯಲ್ಲಿ ಬಿದ್ದ ಬೀಜಗಳಿಗೆ ಹೋಲಿಕೆಯಾಗಿದೆ. ಅಂದರೆ ದೇವರು ನಮ್ಮನ್ನು ಕರಿತಕ್ಕಂಥ ಕರೆಯುವ ಒಂದು ವಿಧಾನ ಇದೆಯಲ್ಲ, ಅದು ಭೂಮಿಯ ಮೇಲೆ ಬಿದ್ದಂಥ ಬೀಜಗಳಿಗೆ ಹೋಲಿಕೆಯಾಗಿದೆ. ಕರ್ತನನ್ನು ಅಂಗೀಕರಿಸಿ ಮುಂದೆ ಬರುವವರು ತಮ್ಮ ತಮ್ಮ ಸಮರ್ಪಣೆಗೂ ತ್ಯಾಗಕ್ಕೂ ತಕ್ಕಂತೆ 30, 60, 100ರಷ್ಟು ಫಲವನ್ನು ಕೊಡುತ್ತಾರೆ. ಕರ್ತನಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟವರು ಗಮನಿಸಬೇಕಾದ ಮುಖ್ಯಾಂಶವಿದು. ನನ್ನ ಹಿಂದಿನ ಜೀವಿತದಲ್ಲಿ ನಾನು ದೂರದಲ್ಲಿ ನಿಂತು ಇತರರ ಸೇವೆಯನ್ನು ಗಮನಿಸುವವನಾಗಿದ್ದೆನು. ನಮ್ಮಲ್ಲಿ ನಮ್ಮ ಒಂದು ಆರಾಧನೆ, ನಮ್ಮ ಒಂದು ಕೂಟಗಳು, ಅನೇಕ ಸೇವಕರು ಬರ್ತಾ ಇರ್ತಾರೆ. ಈಗಲೂ ನಾವು ಪ್ರತಿ ಭಾನುವಾರ ನಾವೊಂದು ಸಭೆಗೆ ಹೋಗುವಾಗ ಅನೇಕ ಸೇವಕರು ಆ ಸಭೆಯಲ್ಲಿ ಸೇರ್ತಾ ಇರ್ತಾರೆ. ಆ ಸಭೆ ಸೇವಕರು ಇನ್ನೂ ಅನೇಕ ಬೋಧಕರ ಕೂಟಗಳು ನಡೀತಾ ಇರ್ತಾವೆ, ಯಾವಾಗಲೂ ನಡೀತಾ ಇರ್ತಾವೆ. ಅದರಿಂದ ಯಾವ ಪ್ರಯೋಜನವೂ ಉಂಟಾದ ಹಾಗೆ ನಾನು ನೆನೆಸಿರಲಿಲ್ಲ. ಅಂದರೆ ನಾನು ಬರುವುದಕ್ಕಿಂತ ಮುಂಚೆ, ನಾನು ಈ ಕ್ರಿಸ್ತ ಜೀವಿತಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಹಲವಾರು ಜನರು ಸಭೆಗೆ, ಸಾವಿರಾರು ಜನರು ಹೋಗ್ತಾ ಇರ್ತಿದ್ರು. ಸಭೆಯ ಸೇವಕರು, ಅನೇಕ ಬೋಧಕರು ಆ ಕೂಟಗಳ ನಾನು ಯಾವುದೇ ರೀತಿಯ ಪ್ರಯೋಜನ ಏನು ಅಂತೇಳಿ ಅನಿಸಿರಲಿಲ್ಲ. ಒಂದು ಸಲ ನಮ್ಮ ಊರಿಗೆ ನಮ್ಮ ಸ್ನೇಹಿತರ ಕಡೆಯಿಂದ ಒಬ್ಬರು ಪಾಸ್ಟರ್ ಬಂದಿದ್ದರು. ಅವರನ್ನು ನಾನು ಸೇವಕರಂದು ನೆನೆಸದೆ, ಏನೋ ಯಾರೋ ಬಂದಿರ್ಬೋದು, ಏನೋ ಬಿಸ್ನೆಸ್ದಾರರು ಬಂದಿರ್ಬೋದು ಅಂತ ತಿಳ್ಕೊಂಡು ಅವ್ರ ಜೊತೆಯಲ್ಲಿ ಒಂದು ಸಂಭಾಷಣೆಗೆ ನಾನು ಅವ್ರ ಹತ್ರ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಅವರು ಹೇಳಿದರು, ನಿಮಗೇನೇ ತೊಂದರೆ ಇದ್ದರೂ ಎಲ್ಲ ಕರ್ತನ ಒಂದು ದಯದಿಂದ ಅನುಕೂಲವಾಗುತ್ತೆ ನಿಮಗೆ, ನೀವು ಸಭೆಗೆ ಬರುವಂಥವ್ರಾಗಿ ಮೊದಲು ಅಂದಾಗ ನಾನು ಇರ್ತಕ್ಕಂಥ ಕೆಲವೊಂದು ಕಷ್ಟಗಳನ್ನೆಲ್ಲ ಹೇಳಿದೆ. ಈ ರೀತಿ ಎಲ್ಲ ಆಗ್ತಾಯಿದೆ ನನಗೆ. ನಾನು ಸುಮಾರು 92 ಚಾಲಕ. ನನಗೆ 2002ರಲ್ಲಿ ಕುತ್ತಿಗೆ ನೋವು ತುಂಬ ಜೋರಿತ್ತು. ಅದೆಲ್ಲ ಹೇಳಿದಾಗ ಆಯಿತು, ನೀವು ಒಂದು ಸಲ ಬನ್ನಿ ಅಂದಾಗ ನಾನು ಪ್ರಾರಂಭ ಮಾಡಿದೆ. ನನ್ನ ಕೆಲವೊಂದು ಅದ್ಭುತ ಕಾರ್ಯಗಳು ನಡೆದು ಅವೆಲ್ಲ ಹಿಂದಿನ ವೀಡಿಯೋಗಳನ್ನೆಲ್ಲ ಹೇಳಿದ್ದೀನಿ. ಈಗೇನು ಕುತ್ತಿಗೆ ನೋವಿಲ್ಲ, ಈಗ ನಾನು ಆರಾಮಾಗೆ ನೋಡಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಈಗ ಯಾವುದೇ ನೋವಿಲ್ಲ ನನಗೆ. ಕರ್ತನ ಒಂದು ಆಶೀರ್ವಾದ ಇದೆ. ಕರ್ತನ ಒಂದು ವಾಕ್ಯಗಳನ್ನು ಪರಿಪಾಲನೆ ಮಾಡ್ತಾ ಇರೋದ್ರಿಂದ ನನ್ನಲ್ಲಿ ಯಾವುದೇ ಒಂದು ಅಸತ್ಯ ಬನಾಬಾನಿಗಳೆಲ್ಲ ಹೊರಟು ಹೋಗಿದ್ದಾವೆ. ಹಾಗೆ ಅವರು ಹೇಳಿದಾಗ ನಾನು ಹೋದೆ. 2-3 ವಾರ ಹೋದ್ಮೇಲೆ ನನಗೆ ಕುತ್ತಿಗೆ ನೋವೆಲ್ಲ ಹೋಯ್ತು. ಇಷ್ಟೊಂದು ಅದ್ಭುತವಾದ ಕಾರ್ಯಗಳು. ಆಮೇಲೆ ನನಗೆ ಒಂದು ಟೈಮು ಒಂದು ಪ್ರಸಂಗ ಎದುರಾಯಿತು. ಅದು ಏನು ಪ್ರಸಂಗ ಅಂದರೆ, ಯಾವುದೇ ಒಂದು ಸುಳ್ತನ, ಕಳ್ಳತನ ಯಾವುದೇ ಒಂದು ಮಾಡದೇ ಇರ್ತಕ್ಕಂಥ ಒಂದು ಕೆಲಸಕ್ಕೆ ನನ್ನ ಒಂದು ಕೆಟ್ಟ ಹೆಸರು ಊರಲ್ಲೆಲ್ಲ ನಮ್ಮವರೇ ಆಗಿರ್ತಕ್ಕಂಥವರು, ಸಹೋದರರು ಎಲ್ಲ ಸುಮ್ಮನೆ ಇದೆಲ್ಲ ಅವನದೇ ತಪ್ಪು ಅಂತ ಹೇಳ್ಬಿಟ್ಟು ನನ್ನ ಒಂಥರ ಏನೋ ನಿಂದನೆಗೆ ಒಳಪಡಿಸಿದ್ರು. ಅದರಲ್ಲಿ ಈಗ ನನಗೆ 50%, ಒಂದು ಅರ್ಧ ಭಾಗ ಅವರಿಗೆ ಗೊತ್ತಾಗ್ತಾ ಇದೆ, ಓ ನಾವು ಮಾಡಿದ್ದು ತಪ್ಪು. ಕರ್ತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡೆ,
ಆತ್ಮೀಯ ತಂದೆಯಾದ ಕರ್ತನೇ, ನನ್ನಲ್ಲಿ ಈ ರೀತಿ ಆಗಿದೆ, ಅವರಿಗೆ ಅರಿವನ್ನು ಮೂಡಿಸು. ನಾನು ಮಾಡಿರ್ತಕ್ಕಂಥ ತಪ್ಪನ್ನು ಅರಿವನ್ನು ಮೂಡಿಸು, ಅವರಿಗೆ ಅರಿವನ್ನು ಮೂಡಿಸಿ ನಾನು ಮಾಡಿದ ತಪ್ಪು ಅಂತೇಳಿ ಅವರು ತಪ್ಪಾಗಿ ತಿಳಿದುಕೊಂಡಿದ್ದಲ್ಲ, ನಾವು ಪರಿವರ್ತನೆ ಮಾಡಪ್ಪ ತಂದೆ ಅಂತೇಳಿ ನಾನು ಪ್ರೇಯರ್ ಮಾಡ್ತಾ ಇದ್ದೆ. ಈಗ ಅದು ಉಪಯೋಗ ಆಗ್ತಾಯಿದೆ. ಆ ರೀತಿ ನಾವೆಲ್ಲರೂ ನಮಗೇನೇ ತೊಂದರೆಗಳು ಬಂದರೂ ಕರ್ತನಿಗೆ ಅದನ್ನು ನಾವು ಸಮರ್ಪಿಸಿದರೆ ಅದು ಬೇಗನೆ ಪರಿಹಾರ ಆಗುತ್ತೆ. ಆಮೇನ್. ಅದೇ ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೇ ನೋಡುತ್ತಿದ್ದೇನಲ್ಲ, ಹೌದಾ? ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೇ ನೋಡುತ್ತಿದ್ದೇನೆ. ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೇ ನೋಡುತ್ತಿದ್ದೇನೆ. ಎಷ್ಟು ಪರಿವರ್ತನೆ ಆಗ್ತಾ ಇರುತ್ತೆ. ಯಾವುದೇ ಸಮಸ್ಯೆಗಳಿರಲಿ, ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗಿ ಹೋಗ್ತದೆ. ನಾವು ಯಾವುದೇ ರೀತಿ ಹೆದರಬೇಕಾಗಿಲ್ಲ, ಯಾರಿಗೆ ಹೆದರಬೇಕಾಗಿಲ್ಲ. ನಮ್ಮಲ್ಲಿ ನಮ್ಮ ಯೇಸು ಕರ್ತಪ್ಪ, ನಮ್ಮ ಯೇಸುವು ನಮಗೆ ರಕ್ಷಕರಾಗಿದ್ದಾರೆ. ಅದಕ್ಕೆ ಮಾರ್ಕ 10ನೇ ಅಧ್ಯಾಯ 49ನೇ ವಾಕ್ಯ, ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಎನ್ನಲು ಅವರು, ಆ ಕುರುಡನನ್ನು ಕರೆಯಲು ಧೈರ್ಯವಿರಲಿ, ಹೇಳು, ನಿನ್ನನ್ನು ಕರೆಯುತ್ತಾನೆ ಎಂದರು. ನೋಡಿ, ಕಣ್ಣು ಇಲ್ಲದವರಿಗೆ ಕುರುಡ ಅಲ್ಲಿ ನೋಡು ಅಂದಾಗ ಅವು ನೋಡಿದ ತಕ್ಷಣ ನನಗೆ ಕರ್ತನ ಒಂದು ದರ್ಶನವಾಯಿತು ಅಂತ ಹೇಳ್ಬಿಟ್ಟು ಆಶ್ಚರ್ಯಪಟ್ಟು, ಕುರುಡನಿಗೆ ಕಣ್ಣು ಬಂತು, ಕುಂಟನಿಗೆ ಕಾಲುಗಳು ಬಂದಿವೆ, ಎಷ್ಟೋ ಒಂದು ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವುದರಿಂದ ನಮಗೆ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡುವುದೇನು ದೊಡ್ಡದೇನಲ್ಲ. ನಾವು ಯಾವಾಗಲೂ ಕರ್ತನ ಒಂದು ಸ್ತೋತ್ರ ಮಾಡ್ತಾ ಇರಬೇಕು, ಕರ್ತನಿಗೆ ಸ್ತೋತ್ರ ಹೇಳಬೇಕು, ಕರ್ತನಿಗೆ ಪ್ರಾರ್ಥನೆ ಮಾಡಬೇಕು, ಕರ್ತನಲ್ಲೇ ಇರಬೇಕು, ಯಾವಾಗಲೂ ಕರ್ತನೊಂದಿಗೆ ಇರಬೇಕು. ಆಗ ಮಾತ್ರ ನಮಗೆ ಒಳ್ಳೆಯದಾಗಲಿಕ್ಕೆ ಪ್ರಾರಂಭವಾಗುತ್ತೆ ಅಂತ ಹೇಳ್ಬಿಟ್ಟು ಅಲೇಲುಯ ಅಲೇಲುಯ ಅಲೇಲುಯ. ಹಾಗೆ ಈ ಒಂದು ಇವತ್ತಿನ ದಿನದ ಈ ವಾಕ್ಯದ ವಿಚಾರವನ್ನು ನಾನು ಭಗವಂತನ ನಾಮದ ಮೂಲಕ ಅರ್ಪಿಸುವುದರ ಮೂಲಕ ಇನ್ನೊಮ್ಮೆ ಕರ್ತನ ನಾಮದಲ್ಲಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಅಲೇಲುಯ.